ಹಾಯ್ ಫ್ರೆಂಡ್ಸ್, ಇವತ್ತು MTR ರವೆ ಇಡ್ಲಿ ಮಿಕ್ಸಿಂದ ರವೆ ಇಡ್ಲಿ ಹೇಗೆ ಮಾಡೋದು ಸಖತ್ ಈಸಿಯಾಗಿ ಆಗೋ ಬ್ರೇಕ್ಫಾಸ್ಟ್ ಇದು. 2 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 400 mg ರವೆ ಇಡ್ಲಿ ಮಿಕ್ಸ್ ತೊಗೊಂಡಿದ್ದೀನಿ MTR, ಅರ್ಧ ಲೀಟ್ರ್ ಮೊಸರು, ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ನಾವೀಗ ಇಡ್ಲಿಗೆ ಇಡೋಣ. ಈಗ ಅರ್ಧ ಲೀಟ್ರ್ ಮೊಸರು ಹಾಕೋಣ. ಇದಕ್ಕೀಗ 500 ಗ್ರಾಮ್ ಇಡ್ಲಿ ರವೆ MTR ಇದನ್ನು ಸೇರಿಸೋಣ. ನೆಕ್ಸ್ಟ್ ಇದಕ್ಕೆ ಕ್ಯಾರೆಟ್ ಪುಡಿ ಹಾಕೋಬೇಕು. ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಎತ್ತಿಡಬೇಕು. ಈ ಥರ ಮಿಕ್ಸ್ ಮಾಡ್ಕೋಬೇಕು. ಅಕಸ್ಮಾತ್ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ ಚೂರು ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಹಾಕೋಬಾರ್ದು. ಈ ಥರ ಮಿಕ್ಸ್ ಮಾಡಿ 5 ಮಿನಿಟ್ಸ್ ಇದನ್ನು ಮುಚ್ಚಿಡಬೇಕು. ಇಡ್ಲಿ ತಟ್ಟೆಗೆ ಪ್ಲೇಟ್ಗೀಗ ಎಣ್ಣೆ ಸವರಿದ್ದೀನಿ. ಇದಕ್ಕೀಗ ಇಡ್ಲಿ ಮಿಕ್ಸನ್ನು ಹಾಕಬೇಕು. ಅದರಲ್ಲಿ ನೀರು ಇಟ್ಬಿಟ್ಟು ಕುದಿಯೋಕೆ ಇಟ್ಟಿದೆ ಆಗಲೇ. ಈಗ ಅದರಲ್ಲಿ ಇಡ್ಲಿ ಮಿಕ್ಸನ್ನು ಹಾಕಿರೋ ಪ್ಲೇಟನ್ನು ಇಡ್ಲಿ ತಟ್ಟೆ ನಿಲ್ಲೋಣ. ಈ ಥರ ಎಲ್ಲ ಪ್ಲೇಟ್ಸ್ ಇಟ್ಟಾದಮೇಲೆ ಇದನ್ನು ಮುಚ್ಚಿ ಚೆನ್ನಾಗಿ ಹೊಗೆ ಬರಬೇಕು ಇಡಬೇಕು. 15 to 20 ಮಿನಿಟ್ಸ್ ಸ್ಟವ್ ಮೇಲೆ ಇಡಬೇಕು. ಚೆನ್ನಾಗಿ ಈ ಥರ ಹೊಗೆ ಬಂದಮೇಲೆ ಇದನ್ನು ಆಫ್ ಮಾಡಬೇಕಾಗುತ್ತೆ. ನೋಡಿ ಇವಾಗ ಆಗಿದೆ, ಎಷ್ಟು ಚೆನ್ನಾಗಿದೆ ಅಂತ. ಈಗ ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋದು. MTR ರವೆ ಇಡ್ಲಿ ರೆಡಿ ಟು ಸರ್ವ್. ನೀವು ಮನೇಲಿ ಮಾಡ್ಕೊಳ್ಳಿ, ಕ್ವಿಕ್ಕಾಗಿ ಆಗುವಂಥ ಬ್ರೇಕ್ಫಾಸ್ಟ್ ಇದು.